ಇಡೀ ದೇಶದಲ್ಲಿ ಎಲ್ಲ ರಾಜ್ಯಗಳಿಗೆ 6 ತಿಂಗಳು ಇವತ್ತೇ ಜಾರಿಗೆ ಬಂದಿದೆ ಅಂತ ಸುಳ್ಳು ಹೇಳಿದ್ರೆ. ಈಗ ದಯವಿಟ್ಟು ಸುನಿಲ್ ಸರ್ ಹಂಗಲ್ಲ, ಮಾರ್ಚ್ 31 ತನಕ ಮನ್ರೇಗಾ ಇದೆ. ದ ಅಕೌಂಟ್ಸ್ ಕ್ಲೋಸಸ್ ಆನ್ ಮಾರ್ಚ್ 31. ಇನ್ನಾನು ಕೂಡ ಯಾವಾಗ ನೋಟಿಫೈ ಮಾಡ್ತಾರಂತ ಕೇಂದ್ರ ಸರ್ಕಾರ ಹೇಳಿಲ್ಲ, ಹೇಗ್ ನೋಟಿಫೈ ಮಾಡ್ತಾರಂತ ಹೇಳಿಲ್ಲ. ಬೇಸ್ಡ್ ಆನ್ ಆಬ್ಜೆಕ್ಟಿವ್ ಪ್ಯಾರಾಮೀಟರ್ಸ್ ಅಂತ ಹೇಳಿದ್ದಾರೆ. ಆಬ್ಜೆಕ್ಟಿವ್ ಪ್ಯಾರಾಮೀಟರ್ಸ್ ಅಂತ ಏನ್ ಹೇಳಿಲ್ಲ. ಆದ್ರೆ ಆಕ್ಟ್ ಬರೋಕ್ಕಿಂತ ಮುಂಚೆ ಚರ್ಚೆ ಆಗ್ಬೇಕು ರಾಜ್ಯ ಸರ್ಕಾರದ ಜೊತೆ, ಹೊರತು ಆಕ್ಟ್ ಬಂದ್ ಆದ್ಮೇಲೆ ಚರ್ಚೆ ಮಾಡೋದಿಲ್ಲ. ಸರ್ ಒಂದ್ ಸೆಕೆಂಡ್ ಕೈಂಡ್ಲಿ, ಯಾಕೆ ಮಾನ್ಯ ಮುಖ್ಯಮಂತ್ರಿಗಳು ಅದು ಹೇಳ್ತಾ ಇದಾರೆ ಅಂದ್ರೆ, ದಿಸ್ ಆಕ್ಟ್ ಇಸ್ ಬೀನ್ ಮೇಡ್ ಮ್ಯಾಂಡೇಟರಿ, ಕಂಪಲ್ಸರಿ, 60-40 ಶೇರಿಂಗ್. ಅಂದ್ರೆ ರಾಜ್ಯ ಸರ್ಕಾರದ ಹತ್ರ ನೀವು 40% ನೀವು ಫೈನಾನ್ಷಿಯಲ್ ಅಲೋಕೇಶನ್ ಕೇಳ್ತಾ ಇದ್ದಾಗ ನೀವು ನಮ್ಮ ಜೊತೆ ಚರ್ಚೆ ಮಾಡಬೇಕಾಗಿತ್ತು. ದಟ್ ಈಸ್ ದ ಫೆಡರಲ್ ಸ್ಟ್ರಕ್ಚರ್, ದಟ್ ಈಸ್ ದ ಆರ್ಟಿಕಲ್ 258. ಚರ್ಚೆ ಮಾಡಿಲ್ಲ, ಕನ್ಸಲ್ಟೇಷನ್ ಆಗಿಲ್ಲ. ನಮ್ ದುಡ್ಡು ನಿಮ್ಗೆ ಕೇಂದ್ರ ಸರ್ಕಾರ ಪುರಸ್ಕೃತ ಕಾರ್ಯಕ್ರಮಕ್ಕೆ ಬೇಕು ಅಂತ ನಮ್ಗೆಲ್ಲೂ ಕೂಡ ಪತ್ರದಲ್ಲೂ ಹೇಳಿಲ್ಲ, ನಮ್ ಚರ್ಚೆನೂ ಮಾಡಿಲ್ಲ. ಹೌ ಕ್ಯಾನ್ ದೇ ಟೇಕ್? ಅಂಡ್ ಎಲ್ಲ ಆದ್ಮೇಲೆ ನೀವು ನಮ್ಗೆ ಚರ್ಚೆ ಕರಿತೀರಾ, ನೀವು ಆಕ್ಟ್ ಮಾಡಿದೀರಾ. ಆಕ್ಟ್ ಹೇಗೆ ಅದಕ್ಕೆ 48 ತಾಸದಲ್ಲಿ ಲೋಕಸಭಾ ರಾಜ್ಯಸಭಾದಲ್ಲಿ ಪಾಸ್ ಮಾಡಿಸ್ಬಿಟ್ಟು ಪ್ರೆಸಿಡೆಂಟ್ ಅವರ ಅಸೆಂಟ್ ಕೊಡ್ತೀರಾ? ಯಾರ ಜೊತೆ ಚರ್ಚೆ ಮಾಡಿದ್ದೀರಾ? ಆಮೇಲೆ ನೋಟಿಫಿಕೇಶನ್ ಏನಂತ ಆಗುತ್ತೆ? ಆಕ್ಟ್ ಅನುಮೋದನೆ ಆಗಿದೆಯಾ? ಒಂದು ನಿಮಿಷ, ನಾನು ಆ ಮೆರಿಟಿಗೆ ಹೋಗಿ ಪ್ರೆಸಿಡೆಂಟ್ ಅವ್ರ ಅಸೆಂಟ್ ಆದ್ಮೇಲೆ ಆಯ್ತಲ್ಲ ಸರ್, ನೋಟಿಫಿಕೇಶನ್ ಬಾಕಿ ಇರೋದು ಸ್ಟೇಟ್ಸ್ ಜೊತೆ ಚರ್ಚೆ ಮಾಡೋದಿದೆ. NHM ಬಂದು ಹಿಂದೆ ಒಂದ್ ನಿಮಿಷ ಈಗಾಗಲೇ ಹೋಗ್ಬಿಟ್ಟಿದ್ದಾರೆ, ವಲಸೆ ಹೋಗಿದ್ದಾರೆ ಕಾರ್ಮಿಕರು, ಕಿತ್ಕೊಂಡಿದ್ದಾರೆ. ಜಿಲ್ಲೆಗೆ ಗುಲ್ಬರ್ಗ ರಾಜ್ಯದಿಂದ ಸಂಗಮೇಶ್ವರ್ ನೀವೊಂದು ಮಸಾಲ ಆಗ್ತದೆ. ಈಗ ಈ ಆಕ್ಟ್ ಪ್ರೆಸಿಡೆಂಟ್ ಅಸೆಂಟ್ ಒಪ್ಪಿಗೆ ಕೊಟ್ಬಿಟ್ಟಿದ್ದಾರೆ. ಒಪ್ಪಿಗೆ ಕೊಟ್ಟ ಮೇಲೆ ಜಾರಿಗೆ ಬಂತು ಅಂತಲೇನೆ ಅರ್ಥ. ನೋಟಿಫೈ ಆಗಬೇಕು ಅಷ್ಟೇ. ಆಯ್ತು, ನೋಟಿಫೈ ಆಗಿದೆ, ಆಗಿದೆ. ಸೊ ನಾವು ಏನು ಹೇಳ್ತಾ ಇದ್ದೀನಿ ಅಂತಂದ್ರೆ, ಈ ಕಾನೂನು ಮಾಡೋಕ್ಕಿಂತ ಮುಂಚಿತವಾಗಿ ರಾಜ್ಯಗಳ ಜೊತೆ ಚರ್ಚೆ ಮಾಡಿದ್ದೀರಾ? ಮಾಡಿಲ್ಲ. ನ್ಯಾಷನಲ್ ಹೆಲ್ತ್ ಮಿಷನ್ ಹಿಂದೆ ಇದ UPA ಸರ್ಕಾರದಲ್ಲಿ ಸ್ಟೇಟ್ ಕಾಂಟ್ರಿಬ್ಯೂಷನ್ ಹೆಚ್ಚು ಮಾಡಿದ್ರು. ಅವಾಗೇನು ಅವಾಗೇನು ಡಿಸ್ಕಷನ್ NHM ಕಾಂಟ್ರಿಬ್ಯೂಷನ್ ಹೆಚ್ಚು ಮಾಡಿದ್ರು. ಚರ್ಚೆ ಯುನಿಲೇಟರ್ಲಿ ಅವಾಗ CSS program has been enforced under the state government. ಮಾನ್ಯ ಅಧ್ಯಕ್ಷರೇ, ನಾನೇನ್ ಹೇಳ್ತಾ ಇರೋದು, ಈ ಆಕ್ಟ್ ಮಾಡೋದಕ್ಕಿಂತ ಮುಂಚಿತವಾಗಿ ನಮ್ಮ ಜೊತೆ ರಾಜ್ಯದ ಜೊತೆ ಚರ್ಚೆ ಮಾಡಿಲ್ಲ. ಬಿಕಾಸ್ 60-40 ಮಾಡಿಬಿಟ್ಟಿದ್ದಾರೆ. 40% ನಾವು ಕೊಡಬೇಕು ಅಂತ ಮಾಡಿದ್ದಾರೆ, 60% ಅವ್ರು ಕೊಡಬೇಕು ಅಂತ ಮಾಡಿದ್ದಾರೆ. ಅವ್ರು ಕೊಡ್ತೀವಿ ಅಂತ ಮೊದಲು 100% ಅವರೇ ಕೂಲಿ ಎಲ್ಲ ಅವರೇ ಕೊಡ್ತಾ ಇದ್ರು. ಈಗ 60% ಮಾಡಿದ್ದಾರೆ, 40% ಮಾಡಿದ್ದಾರೆ. ರಾಜ್ಯಗಳ ಜೊತೆ ಚರ್ಚೆ ಮಾಡಬೇಕಲ್ಲ ಬೇಡ? ನಂಬರ್ 1 ಜನಗಳ ಜೊತೆ ಚರ್ಚೆ ಮಾಡಬೇಕಲ್ಲ, ಅದನ್ನು ಮಾಡಿಲ್ಲ ಅಂತ ಹೇಳಿದೆ ನಾನು. ದಟ್ ಇಸ್ ವಾಟ್ ಐ ಸೆಡ್. ಅದರಿಂದ ಮಾನ್ಯ ಅಧ್ಯಕ್ಷರೇ, ಅದಕ್ಕೋಸ್ಕರ ಈ ಮಹಿಳೆಯರು, ಆದಿವಾಸಿಗಳು, ಸಣ್ಣ ರೈತರು, ದಲಿತರು, ಮಹಿಳೆಯರು, ಇವರಿಗೆ ಆರ್ಥಿಕವಾಗಿ ಶಕ್ತಿ ಬರಬಾರದು ಅನ್ನೋದು ಮನುಸ್ಮೃತಿಯ ಉದ್ದೇಶ. ನೀವು ಮನುಸ್ಮೃತಿ ಅಂದ್ರೆ ನಿಂಗೆ ಯಾಕೆ ಕೋಪ? ಅಲ್ಲ, ಆಯ್ತು, ಮನುಸ್ಮೃತಿ ಅವ್ರಿಗೆ ಕಾಂಗ್ರೆಸ್ ಮಾಡ್ತೀರಿ, ಎಷ್ಟು ವರ್ಷ ಮಾಡ್ತೀರಿ? ಅವರಿಗೆ ಮನುಸ್ಮೃತಿ ಅಂದ್ರೆ ಕೋಪ ಏನ್ ಮಾಡಕ್ಕಾಗತ್ತೆ? ಮನುಸ್ಮೃತಿ ಪ್ರಕಾರ ಈಗ ನೋಡಿ, ನೀವು ಓದ್ಲ ಮನುಸ್ಮೃತಿನ? ಬೇಡ ಈಗ